ಫ್ರೆಂಡು ನಿಮ್ಗೆ ₹1,00,00,000 ಲಾಟ್ರಿ ಹೊಡೆದಿದೆ ಅನ್ಕೊಳ್ಳಿ. 1 ವಾರ ಬಿಟ್ಕೊಂಡು ಬಂದ್ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿರ್ತಾರೆ. ಆ ವಾರ ಪೂರ್ತಿ ನೀವ್ ಹೇಗಿರ್ತೀರಾ ಹೇಳಿ? ಕೈಯಲ್ಲಿ ಕವಡೆ ಕಾಸಿಲ್ಲ ಅಂದ್ರೂ ಕೂಡ ಆಗ್ಲೇ ನಾನೊಬ್ಬ ಕೋಟ್ಯಾಧೀಶ್ವರ ಅನ್ನೋ ಹಾಗೆ ಫೀಲ್ ಆಗ್ತಿರ್ತೀರಲ್ವಾ? ₹1,00,00,000 ಬರೋ ದಿನ ಮಾತ್ರ ಅಲ್ಲ, ಅದು ನಿಮ್ಗೆ ಬಂದಿದೆ ಅಂತ ಅನೌನ್ಸ್ ಆದಾಗಿಂದ ಹಿಡಿದು ನೀವು ಕೋಟ್ಯಾಧೀಶ್ವರನೇ ನಿಮ್ ಮನ್ಸಲ್ಲಿ. ಅದೇ ನೀವೊಂದು ಪರೀಕ್ಷೆ ಬರೆದಿರ್ತೀರಾ ಅಂತ ಇಟ್ಕೊಳ್ಳಿ. ಎಲ್ಲೋ 1-2 ಪ್ರಶ್ನೆ ನಿಮ್ಗೆ ಡೌಟ್ ಇರುತ್ತೆ, ಸರಿಯಾಗಿ ಮಾಡಿಲ್ಲ ಅಂತ. ಫಲಿತಾಂಶ ಇನ್ನ ಬರೋಕಿನ ಮುಂಚೆನೆ ಇನ್ನೇನ್ 1 ವಾರದಲ್ಲಿ ಫಲಿತಾಂಶ ಪ್ರಕಟ ಆಗುತ್ತೆ ಅನ್ನೋ ಆಗ್ಲೇ ಆ ವಾರ ಪೂರ್ತಿ ನೀವು ಆಲ್ರೆಡಿ ಫೇಲ್ ಆಗಿರೋ ತರಾನೇ ಫೀಲ್ ಆಗ್ತೀರಾ. ನಾನೇನ್ ಹೇಳಕ್ ಹೊರಟಿದೀನಿ ಅಂದ್ರೆ, ನೀವು ನಿಮ್ಮ ಫ್ಯೂಚರ್ ಹೇಗಿರುತ್ತೆ ಅನ್ನೋದನ್ನ ಊಹೆ ಮಾಡ್ಕೋತಿರೋ, ಪ್ರಿಡಿಕ್ಟ್ ಮಾಡ್ತಿರೋ, ನಿಮ್ಮ ಪ್ರೆಸೆಂಟ್ ಮೊಮೆಂಟ್ ಕೂಡ ಹಾಗೆ ಇರುತ್ತೆ. ಅದಕ್ಕೆ ಜೀವನದಲ್ಲಿ ಒಳ್ಳೇದೇ ಆಗತ್ತೆ ಅನ್ನೋ ಭಾವನೆಯಲ್ಲಿರಿ. ಯಾರಿಗ್ ಗೊತ್ತು, ನಿಜವಾಗ್ಲೂ ಒಳ್ಳೆಯದೇ ಆಗ್ಬಹುದೇನೋ, ಹೊಡೆಯುತ್ತೇನೋ ನಿಮ್ಗೂ ಲಾಟ್ರಿ. ನಿಮ್ಮ ಭವಿಷ್ಯದ ಬಗ್ಗೆ ಯಾವಾಗ್ಲೂ ಒಳ್ಳೆಯದನ್ನೇ ಆಲೋಚನೆ ಮಾಡಿ. ಆ ಒಳ್ಳೆ ಯೋಚನೆಯಿಂದ ರಿಲೀಸ್ ಆಗುವ ಎನರ್ಜಿಯಿಂದ ನಿಮ್ಮ ಪ್ರೆಸೆಂಟ್ ಮೂಮೆಂಟ್ ಕೂಡ ಚೆನ್ನಾಗೇ ಇರುತ್ತೆ. ನಾಳೆ ಒಳ್ಳೇದಾಗತ್ತೆ ಅನ್ನೋದು ನಿಜ ಅಲ್ಲ, ಅದೊಂದು ಕಲ್ಪನೆ, ನಮ್ಮ ಮನಸ್ಸಿನ ಭಾವ, ಹೋಪ್ಸ್. ಅದೇ ರೀತಿ ನಾಳೆ ಕೆಟ್ಟದಾಗತ್ತೆ ಅನ್ನೋದು